ನನ್ನ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರಗಳು. ಈಗ ನಾವು ವನಗೇರದಿಂದ ಯಾದಗಿರಿ ಬೆಟ್ಟಕ್ಕೆ ಹೊಂಟಿವಿ. ಏನಕ್ಕೆ ಹೊಂಟಿವಿ ಅಂದ್ರೆ ಯಾದಗಿರಿ ಕೋಟೆ ಒಳಗೆ ಅದ್ರೊಳಗೆ ಏನು ಸಂಪೂರ್ಣ ಮಾಹಿತಿ ಕೊಡಕ್ ಹೊಂಟಿವಿ. ಯಾರು ಹೊಂಟಿವಿ ಅಂದ್ರೆ ನಮ್ಮ ಭೀಮಣ್ಣ ಹಾಗೂ ನಮ್ಮ ಸಾಬು ಹೊಂಟಿವಿ. ನಮ್ಮ ಅಣ್ಣವರು ಅವರು ಕೂಡ ರೀಲ್ಸ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಂತ ಹೇಳ್ತಾ ಹಿಂಗೆ ಮುಂದೆ ಹೋಗೋಣ. ಬರ್ರಿ, ಹಿಂಗೆ ತಾತ್ ಗುಡಿಯಿಂದ ಹೊಂಟಿವಿ. ತಾತನ ಗುಡಿ ತೋರಿಸ್ತೀವಿ ಈಗ. ನಡ್ರಿ ಹೋಗೋಣ. ನೋಡಿ ಸ್ನೇಹಿತರೆ, ನಾವೀಗ ಹೊಂಟಿವಿ ಗಾಡಿ ಮ್ಯಾಗ. ನನ್ನ ತಮ್ಮ ಗಾಡಿ ಹೊಡ್ಸಕತ್ತಾನೆ. ಇದು ನೋಡಿ ನಮ್ಮ ವನಗೇರಿ ಗ್ರಾಮದ ಪ್ರಮುಖ ದೇವಸ್ಥಾನ ಶ್ರೀ ಶ್ರೀ ವನ್ನೇ ತಾತನವರ ದೇವಸ್ಥಾನ. ಬಹಳ ನಮ್ಮೂರ ಪ್ರಸಿದ್ಧ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಯಾದಗಿರಿಗೆ ರೀಚ್ ಆಗಿದೀವಿ. ಇನ್ನು ಕೆಲವೇ ಕ್ಷಣ 100 ಮೀಟರ್ ಅಲ್ಲಿ ಯಾದಗಿರಿ ಗುಡ್ಡ ತಲುಪಲು ನಾವು ಸದಾ ಸಿದ್ಧ. ನೀವು ನೋಡಲ್ಲ ನಮ್ಮ ಯಾದಗಿರಿ ಮಾರ್ಕೆಟ್ ನೋಡಿ, ಕಾಯಿಪಲ್ಯ ಮಾರ್ಕೆಟ್. ನಾವೆಲ್ಲ ಹಳಿಗಳನ್ನ ಬಂದ್ರೆ ಬರೀ ಇಲ್ಲೇ ತಂತು. ಈಗ ಇವ್ರು ನಮ್ ಕಾಕೋರಂತ ಮಾರಕತ್ತಾರ. ಮೆಂತೆಬಲ್ ಸೋಡು ಮತ್ತೆ ಟಮಾಟೆ ಹಣ್ಣು ಯಾರು ಬೇಕಾದ್ರೆ ಇಲ್ಲಿ ಬರೀ. ಗಾಂಧಿ ಚೌಕ್ ಹತ್ರ ಇರುವ ಸಿಟಿ ಮಾರ್ಕೆಟ್ ಒಂದು ಕೆಟ್ಟ ಪಡೆದಂತ ಒಂದು ಹೇಳ್ತೀವಿ. ಮುಂದೆ ಎಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ಬೇಕು. ನಮ್ಮ ಯಾದಗಿರಿ ಆಗಿಲ್ಲ. ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮ ಯಾದಗಿರಿ ಜಿಲ್ಲೆ ಹಂಗದ ಹಂಗಿಲ್ಲ ಅಂತ. ಇನ್ನೇನಾಯ್ತು, ಯಾದಗಿರಿಲಿ ಬಂದ್ವಿ, ಗುಡ್ಡ ದಾರಿಗೆ ಬಂದಿವಿ. ಎಂಟ್ರೇಷನ್ ನೋಡಿ, ದುರ್ಗಮಾಯಿ ದೇವಸ್ಥಾನ ಕಡೆ ಹೋಗೋದು. ಮತ್ತೆ ಯಾದಗಿರಿ ಗುಡ್ಡಕ್ಕೆ ಹೋಗೋ ದಾರಿ ಇದೆ. ಇದ್ರ ಮುಖಾಂತರ ನಾವು ಒಳಗಡೆ ಹೋಗ್ಬೇಕು. ಹಿಂಗೋದ್ರೆ ಮೇಲ್ಗಡೆ ಗುಡ್ಡ ಬರುತ್ತೆ. ಅಂಗಡಿಗೆ ಏನೋ ತಗೊಂಡ್ರಾಯ್ತು ಅಂತ ಮಾಡಿದ್ವಿ. ಅಣ್ಣ ಏನ್ ತೊಂತಪ್ಪ ನೀನ? ಬಾ ಅಕ್ಕನ್ ಮಾತಾಡ್ಸಮ್ಮ. ಏನ್ ತಗೊಂಡ್ ಏನನ್ನ ಏನ್ ತೊಂದ್ರಿ ಅಣ್ಣ? ಅಣ್ಣ ಏನ್ ಬೇಕು ನೀವು? ಚಿಪ್ಸ್ ಚಿಪ್ಸ್ ಹಾಕತಿ ಒಂದ್ ನಮ್ಗ. ನಿನ್ಗೇನ್ ಬೇಕು ಸಾಬು? ನಾಲ್ಕಲ್ಲ ನೀನ್ ಒಂದ್ ಚಿಪ್ಸ್. ಅಣ್ಣ ನಿಂಗೇನ್ ಬೇಕಣ್ಣ? ಒಂದ್ ವಾಟರ್ ಬಾಟಲ್ ತಗ. ನಿಂಗ್ ಒಂದ್ ಚಿಪ್ಸ್ ಏರಾದ್ರಾಗ ಬಾಳ ಕಷ್ಟ ಆಗುತ್ತೆ. ಒಂದ್ ಲೀಟರ್ ವಾಟರ್ ಬಾಟಲ್ ಕೊಡಾಗ. ನೋಡ್ರಿ ನಾಳೆ ಬೇರೆ ಏನ್ ಕಂದಿಸಲ್ಲ, ಅಮೌಂಟ್ ಜಾಸ್ತಿ ತಂದಿಲ್ಲ ಇವತ್ತು. ಅದಕ್ಕೆ ಒಂದ್ ಲೀಟರ್ ನೀರಿನ ಬಾಟ್ಲು ನಾ ಮಾಡಕ್ ಕೊಡ್ತೀನಿ. ನೀರು ಎಲ್ಲ ಕಂಪ್ಯೂಟರ್ ಇದು ಅರ್ಧ ಆಗ್ಯದಲ್ಲ. ಇಲ್ಲ ನಾನೇ ಅರ್ಧ ರೊಕ್ಕ ಕೊಡಾಕತ್. ನೀವು ಸುಳಮ ಕೊಡವಲ್ಲ ನಮ್ ತಮ್ಮ. ಎಲ್ಲ ನಮಗ್ ಕೇಳಿದ್ರೆ ಏನ್ ಮಾಡಪ್ಪ, ನಾವ್ ಇನ್ನೂ ದುಡ್ಲಾರ್ದವ್ರ. ನಾವೇನ್ ದುಡ್ತೀವಿ? ನಮ್ದೇ ಆನ್ಲೈನ್ ಸೆಂಟರ್ ದಿನ ಗಿರಾಕ ಆತ ಒಂದ್ ದಿವ್ಸ ಆಗಲ್ಲ. ನಾ ಒಂಟಿವಿ ಸಿದ್ಧತೆ ಮಾಡ್ಕೊಂಡಿವಿ. ಕುರ್ಕುರಿ, ಚಿಪ್ಸ್, ಹಪ್ಳ ಮತ್ತೆ ನೀರ್ ಬಾಟ್ಲಿ ತೊಂದಿವಿ. ಅದೇ ದಾರಿ ಹೋಗೋದು. ಈಗ ಎಂಟ್ರೇಷನ್ ತೋರಿಸ್ತೀವಿ. ಅಲ್ಲಿ ಹೊಂಟ್ರ ಯಾರ ಇಬ್ರು ಹೊಂಟ್ರ, ಇಬ್ರು ಕಪಲ್ಸ್ ಹೊಂಟ್ರ. ಅವ್ರ ಜೊತೆ ನಾವು ಕೂಡ ಹೊಂಟಿವಿ. ಈಗ ಜೈ ಶ್ರೀರಾಮ್. ನೋಡ್ರಿ ಸ್ಟಾರ್ಟ್. ನಮ್ಮ ರಾಜರು ಆ ಟೈಮಲ್ಲಿ ಇದನ್ನು ದೀಪವನ್ನು ಹಚ್ತಿದ್ರು. ಇಲ್ಲಿ ಬಹಳಷ್ಟು ಸಾವಿರಾರು ದೀಪಗಳು ಉರಿತಿದ್ದವು. ಮತ್ತೆ ಈ ಕಡೆ ಒಂದು ಕಂಬ ಇತ್ತು, ಬಟ್ ಆ ಕಂಬ ಕಾಣಾವದು. ಈ ಕಡೆ ಇದೊಂದೇ ಕಂಬ ಅದ. ಸವಿ ನೆನಪಿಗೋಸ್ಕರ ನೀ ಯಾದಗಿರಿ ಜಿಲ್ಲೆಗೆ ಬಂದ್ರೆ ನೋಡ್ಬೋದು. ನಮ್ಮ ಯಾದಗಿರಿ ಜಿಲ್ಲೆ ಹೆಬ್ಬಾಗಿಲು ಎಂದು ಹೇಳುವ ನಮ್ಮ ಯಾದಗಿರಿ ಕೋಟೆ ಹೆಬ್ಬಾಗಿಲಿದೆ ನೋಡಿ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆಳಿ ಹೋದ ರಾಜಮನೆತನೆಂದು ಹೇಳುವ ಪ್ರಸಿದ್ಧವಾಗಿರುವ ನಮ್ಮ ಯಾದಗಿರಿ ಜಿಲ್ಲೆ ಇದು. ಮೊದಲನೇ ಬಾರಿಗೆ ನಮ್ಮ ಯಾದಗಿರಿ ಜಿಲ್ಲೆಯ ಮೊದಲ ಹೆಸರು ಏತಗಿರಿ ಎಂದು ಕರೀತಿದ್ದರು. ಇದು ನಮ್ಮ ಯಾದಗಿರಿಯನ್ನು ಆಳಿದವರು ಯಾದವಂಶದ ಆಳಿದರು. ಯಾದವಂಶ ಆಳಿದಾಗೆ ಅವರ ಇಲ್ಲಿಂದ ನಮ್ಮ ಯಾದಗಿರಿ ಜಿಲ್ಲೆಗೆ ಯಾದಗಿರಿ ಅಂತ ಹೆಸರು ಬಂತು. ನಮ್ಮ ಯಾದಗಿರಿ ಜಿಲ್ಲೆ ಮೊದಲ ಹೆಸರು ಏತಗಿರಿ ಎಂದು ಕರೀತಿದ್ದರು. ಇನ್ನು ಹಲವಾರು ಶಾಸನಗಳಿವೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ. ನಮ್ಮ ಯಾದಗಿರಿ ಕೋಟೆ ಒಳಗೆ ಹಲವಾರು ಶಾಸನಗಳಿವೆ ಮತ್ತು ಹಿಂದೂ ದೇವಾಲಯಗಳಿವೆ. ಅವು ತೋರಿಸ್ತೀವಿ, ಬನ್ನಿ ಹೋಗೋಣ. ಕಾಣುತ್ತಾ ಐತೆ ಇಲ್ಲಿ ಹಲವಾರು ಬೋರ್ಡ್ಗಳಿವೆ. ಜಾಸ್ತಿ ತೋರ್ಸಕ್ಕಾಗಲ್ಲ, ಟೈಮ್ ಇಲ್ಲ ತೋರ್ಸಕ. ಇನ್ನು ಬಹಳಷ್ಟು ತೋರ್ಸಕ್ ಟೈಮ್ ಇದೆ. ಒಂದ್ ಮಾತ್ರ ಹಿಂಗ್ ತೋರಿಸ್ತೀನಿ ಅದ್ರ ಬಗ್ಗೆ. ನಮ್ಮ ಯಾದಗಿರಿ ಬಗ್ಗೆ ಯಾರು ಆಳಿದವರು ಮತ್ತೆ ಯಾವಾಗ ಆಳ್ತಿದ್ದರು ಮತ್ತೆ ಯಾವ ರಾಜವಂಶ ಆಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬನ್ನಿ ಅಣ್ಣ ತೋರ್ಸೋಣ. ಇಲ್ಲಿ ಇದು ನಮ್ಮ ಯಾದಗಿರಿ ಜಿಲ್ಲೆಯ ಮೊದಲ ಹೆಸರು ಏತಗಿರಿ. ಈಗಿನ ಹೆಸರು ಯಾದಗಿರಿ. ನೋಡಿ, ನೀವು ತಿಳ್ಕೊಳ್ಳಿ ಯಾರು ಆಳಿದವರು ಯಾರಿಲ್ಲ ಅಂತ. ಮುಂದೆ ಹೋಗೋಣ, ನಡ್ರಿ ಹೋಗೋಣ. ಇನ್ನ ಬಹಳಷ್ಟು ಇದೆ ತೋರ್ಸೋದು. ನೀವು ನೋಡೋಷ್ಟು ಬಹಳಷ್ಟು ಕುತೂಹಲ ಇದ್ರಿ ನೋಡ್ಬೇಕಂತ. ಬನ್ನಿ ಹೋಗೋಣ. ಇಂಟ್ರೆಷನ್ ಬಹಳ ಇದೆ ಇನ್ನ ನೋಡೋದು. ಇಲ್ಲಿ ಅಣ್ಣ ಎಲ್ಲಿಂದ ಬಂದ್ರಿ? ಯಾವ ಊರಿಂದ ಬಂದ್ರಿ ನೋಡಕ? ಗುಲ್ಬರ್ಗದಿಂದ ಬಂದಿದ್ವಿ. ಗುಲ್ಬರ್ಗದಿಂದ ಯಾವ ಊರು ನಿಮ್ದು? ನಮ್ದು
ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕ್ ಕಲ್ಲೂರ್ ಬಿ. ಅಲ್ಲೂರ್ ಬಿನಾ ಹೆಂಗದ ಯಾದಗಿರಿ ಜಿಲ್ಲೆ? ಸರಿಯಾಗಿ ಪ್ಲೇಸ್ ಐತಂದ್ರು ಹಳೇದೆಲ್ಲ ಹಳೆ ಕಾಲದ ಕೋಟೆ ಗಿಟ ನೋಡಕ್ ಹೆಂಗ್ ಅನ್ಸ್ತದ? ಸರಿಯಾಗಿ ಪ್ಲೇಸ್ ಐತಣ್ಣ ಮೇಲೆ. ಏನಾದ್ರು ಇನ್ನ ಅಭಿವೃದ್ಧಿ ಆಗ್ಬೇಕಾ? ಆಗಿರೋದೆಲ್ಲ ಆಗಿದೆ, ಇನ್ನು ಆಲ್ಮೋಸ್ಟ್ ಆಗೋದೇನಿಲ್ಲ, ಮುಂದೆ ಆಗ್ಬೇಕಲ್ಲ. ಬಹಳಷ್ಟು ಮಾಡಿ ಅಧಿಕಾರಿಗಳಿಗೆ ಮನವಿ. ಅಧಿಕಾರಿಗಳಿಗೆ ಕೊಟ್ರ ನೋಡಿ ನಮ್ಮ ಯಾದಗಿರಿ ಜಿಲ್ಲೆ ಎಷ್ಟು ಫೇಮಸ್ ಇದೆ ಅಂತ. ಗುಲ್ಬರ್ಗಿಂದ ಬಂದಾರ ಅಣ್ಣವ್ರು. ಅದಕ್ಕೆ ಸುಮ್ನೆ ಕರೆದಾರಲ್ಲ. ನಮ್ ಯಾದಗಿರಿ ಏತಗಿರಿ ಬಹಳಷ್ಟು ಇನ್ಫಾರ್ಮೇಶನ್ ಅದ ಅಣ್ಣ. ಬಾಯ್ ಅಣ್ಣ, ಚೆನ್ನಾಗಿದೆ ಅಣ್ಣ. ಅಂದ್ರೆ ಚೆನ್ನಾಗೈತೆ ಇಲ್ಲಿ ಯಾತಿರಿ ಅಂದ್ರೆ ಚೆನ್ನಾಗೈತಿ. ಅಕ್ಕಂತ ಅಕ್ಕನ್ ಸ್ವಲ್ಪ ಅಕ್ಕ ಬೇಡಕ್ಕ. ಯಾಕಂದ್ರೆ ಚೆನ್ನಾಗೈತಿ ಎಲ್ಲ ಬಾಂಬು ಗಿಂಬು ಹಳೆ ಕಾಲದ ಫಿರಂಗಿಗಳು ಅವೆಲ್ಲ ಬಹಳಷ್ಟು ಚೆನ್ನಾಗಿ ಪ್ಲೇಸ್ ಹೋಗಿ ನೋಡ್ಕೊಂಡಿದ್ಯಲ್ಲ. ದೇವಸ್ಥಾನ ಬಾಂಬು ಗಿಂಬು ಬಾಯಿ ಅಂತ ಭಯಂಕರ ಬಾಯಿ, ಕೋಟೆ ದೊಡ್ಡ ಕೋಟೆ ಎಲ್ಲ ಸುತ್ತಾಕಡೆ ಮಂದಿ. 1.5 ಗಂಟೆ 2 ಗಂಟೆ ಆಯ್ತು ನಾವು ಬರ್ಬೇಕು. ನಿಮ್ ಹೆಸರಣ್ಣ? ಮೋನೇಶ್. ಸ್ವಲ್ಪ ಮುಂದಕ್ ಬಾ. ನಮ್ಮ ಹೆಸರು ಮೋನೇಶ್ ಅಂತ. ಕರೆಕ್ಟ್ ಪ್ಲೇಸ್ ಐತಿ. ಪ್ರೇಕ್ಷಕರಿಗೆ ಏನಾಯ್ತು ನೋಡೋರಿಗೆ, ಅವ್ರಿಗೆ ಏನಂತ ನಿನ್ ಅನಿಸಿಕೆ ಏನಾಯ್ತು ಅವ್ರಿಗೆ? ಏನಿಲ್ಲ ಗುರು, ಚೆನ್ನಾಗೈತೆ ನೋಡ್ಬೇಕಾದ್ರೆ ಬಾದೂರ್ ಎಲ್ಲಾ ಜನ ಬಂದ್ ನೋಡ್ಬೇಕು ಅಲ್ಲಿರೋದು. ನಾವ್ ನೋಡಿದ್ವಿ, ಮನಸ್ಸಿಗೆ ಶಾಂತಿ ಆಗೈತಿ. ಇನ್ನೊಂದ್ಸಲ ಬರ್ಬೇಕು ಅನಿಸ್ತಾ ಇದೆ ನಮ್ಗೆ. ಎಲ್ಲ ನೀರ್ ಕೇಳಿ ನೋಡಿ ನಮ್ಮ ಯಾದಗಿರಿ ಜಿಲ್ಲೆ ಗತ್ತು ಗಮ್ಮತ್ತು ಹಿಂಗಿದೆ ಅಂತ ಬಹಳಷ್ಟು ವಿಸ್ಮಯವಾದ ನಮ್ಮ ಯಾದಗಿರಿ ಜಿಲ್ಲೆ. ನೀವು ಬನ್ನಿ ನೋಡೋಣ, ಎಲ್ಲ ತೋರಿಸಿದ್ ಬಹಳಷ್ಟು ತೋರಿಸಿದ್. ಇವರು ಬರ್ಲಕ್ಕ ಇದ್ರೆ ಹಂಗ ತೋರಿಸಿನಿ. ನಿಮ್ ಮೇಲ್ಗಡೆ ಬಹಳಷ್ಟು ಜನ ಹೋಗಿರ್ತಾರೆ, ಅವ್ರ ಜೊತೆ ಮಾತಾಡಿಸ್ತೀನಿ. ಇಲ್ಲೊಂದ್ ದಾರಿ ಇದೆ, ಇಲ್ಲೊಂದ್ ದಾರಿ ಇದೆ. ನೀರ್ ಕುಡಿಯ ಬರಿಗೆ ಅಲ್ಲಿಗೆ ಮುಟ್ತೇವೆ, ಮೇಲೆ ಹೋಗಿ ಈ ಕಡೆ ಆದ್ರೂ ಅಲ್ಲೇ ಮುಟ್ತೇವೆ. ನಮ್ ತಮ್ಮವ್ರು ಕುಂತ ನಾನು ಸಾಕ್ ದಮ್ಮಂದ್ ಅಲ್ಲಿ ನಡ್ಕೊಂಬಂದ್ ಸಾಕ. ನಮ್ ತಮ್ಮ ನನ್ ಹೇಳಾರ ಬಂದ್ ಕುಂತಾನವ. ನಾನ ಕೊಡ್ತೀನಿ ಈಗ ಸ್ವಲ್ಪ ನೀರ್ ಕೊಡವಲ್ಲ. ನೀರ್ ಕೇಳಿರವ ಒಂದ್ ತಾಸ ನೀರ್ ಕೊಡ್ಲ. ನೀರ್ ಯಾಕೆ ಕೊಡ್ತಾರ? ಹೌದ್ ಒಟ್ಟೆ ಮ್ಯಾಕ ಕೊಡ್ತಾನಕತ್ತ ನೀರ್. ಬನ್ನಿ ಈಗ ಒಬ್ರು ದೇವಸ್ಥಾನ ನಡಿಬೇಕು, ಎಷ್ಟು ಆಗಲ್ಲ. ಇನ್ನು ಸ್ವಲ್ಪ ಐತೆ. ಇಲ್ಲೇ ದೇವಸ್ಥಾನ ಹಿಂದೆ ದೇವಾಲಯ ಆದಿಲ್ಲ ಒಂದು ತೋರ್ಸಂಬರಿ. ಅದು ಭುವನೇಶ್ವರಿ ದೇವಸ್ಥಾನ ಹತ್ರ ಮೇಲ್ಗಡೆ ಹೊಂಟಿದೀನಿ. ಇನ್ನು ಸ್ವಲ್ಪ ದಾರಿ ಇಲ್ಲೇ ಮೆಟ್ಲಾರಕ ಹೋಗಂಬರಿ ದೇವಸ್ಥಾನ ನೋಡಂಬ್ರಿ ಹೆಂಗದಂತ. ವರ್ಷ ವಿಜೃಂಭಣೆಯಿಂದ ದೇವಸ್ಥಾನ ಅದ್ದೂರಿಯಾಗಿ ಜಾತ್ರೆ ನಡೀತಿಲ್ಲ. ಅವಾಗ ನೀವನು ಬನ್ನಿ. ನಮ್ಮ ಅಣ್ಣವರು ಕಸ ಉಡ್ಸಕತ್ತಾರ ದೇವ್ರಿಗೆ. ಚಪ್ಪಲ್ ಬಿಡಂಬರಿ ಚಪ್ಪಲ್ ಬಿಡಂಬರಿ. ಈ ಸಾಪ್ ಚಪ್ಪಲ್ ಬಿಡು. ಚಪ್ಪಲ್ ಬಿಡು. ನೀವು ನೋಡ್ಬೋದು, ಇಲ್ಲೇ ಬೋರ್ಡ್ ಹಾಕಿರೋ ದೇವಸ್ಥಾನ ಹತ್ರ ಹೋಗುವ. ಶ್ರೀ ಭುವನೇಶ್ವರಿ ಮಂದಿರದ ಪೂರ್ವಕ್ಕೆ ಚಾಚಿದ 100 ಅಡಿ ಉದ್ದ ಮತ್ತು 10 ಅಡಿ ಅಗಲದ ಭವ್ಯವಾದ ಸೋಪಾನ ನಿರ್ಮಿಸಿ ದಾಖಲೆ ಮಹಾನ್ ಕಾರ್ಯ ಪೂರ್ತಿಗೊಳಿಸಿದ ರಾಯಚೂರಿನ ದಂಪತಿಗಳಾದ ಶ್ರೀ ಪದ್ಮಾವತಿ ಶ್ರೀ ವೆಂಕಟ ಮುಷ್ಟೂರ್ ಇವರಿಗೆ ನಮ್ಮ ಯಾದಗಿರಿ ಜನತೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಅಂಬಾಮಹೇಶ್ವರಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ. ಅವರ ದರ್ಶನ ಪಡೆಯೋಣ, ಎಲ್ಲರೂ ದರ್ಶನ ಪಡೆಯೋಣ. ನಮ್ಮ ಅಣ್ಣ ಮೇಲ್ಗಡೆ ಬರಟಿಗೆ ನೀರೇ ಬಸ್ತ. ಅಣ್ಣಗ ನೀರು ಫುಲ್ ಜಾಸ್ತಿ ಬರ್ತದ. ಶ್ರೀ ಅಂಬಾಮಹೇಶ್ವರಿ ದೇವಸ್ಥಾನದ ಪೂಜಾರಿ ಆದ ಶ್ರೀ ಮಲ್ಲಣ್ಣ ಅಣ್ಣವರು 1-2 ಮಾತನ್ನು ಹೇಳ್ತಾರ. ಅವ್ರು ಹೇಳುವಂತ ಮಾತುಗಳನ್ನು ನಾವು ಮನದಲ್ಲಿ ಇಟ್ಕೊಂಡು ಕೇಳೋಣ. ಹೇಳೋಣ, 2 ಮಾತಾಡೋಣ. ಇಲ್ಲಿ ಹೆಂಗಂದ್ರೆ ದೇವಿ ವಿಶೇಷ. ತಾನೇ ಒಡಮೂಡಿದ ದೇವಿ, ತಾನೇ ಯಾರು ಕೆತ್ತಿಲ್ಲ ಮಾಡಿಲ್ಲ, ತಾನೇ ಒಡಮೂಡಿದದ. ಪೇಂಟ್ ಮಚ್ಚರ ಹಚ್ಚಿದ್ದದ. ದಸರಾ ಒಮ್ಮೆ ಜಾತ್ರೆ ಆಗ್ತದ. 9 ದಿನ ಪೂಜೆಗಳು ಇರ್ತಾವ. 9 ದಿನ ಪ್ರಸಾದ ಇರ್ತದ. ಹೋಮ ಪೂಜೆ ಇರ್ತದ. ಚಂಡಿ ಹೋಮ, ಗಣ ಹೋಮ ಪೂಜೆ ಇರ್ತದ. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಮೇಲ್ಗಡೆ ಬಾವಿ ಇದೆ. ಅಕ್ಕ ತಂಗಿಯರ ಬಾವಿ ಇದೆ. ಅಲ್ಲಿಂದ ನೀರ್ ಬರ್ತಾವ. ತೆಳಗ ಜಲ್ಲಿ ಬೋರಲ್ ಹಾಕಿದ್ರೆ ನೀರ್ ಬೀಳಲ್ಲ. ಇದಿಷ್ಟು ಮ್ಯಾಲ ನೀರ್ ಬೀಳ್ತಾವ. ಏನೇ ಒಂದು ರೋಗ ಇರ್ಲಿ ಅಂದ್ರೆ ಬೇಮಾರಿ ಇರ್ಲಿ, ಆ ನೀರ್ ಕುಡಿದ್ರೆ ವಾಸಿ ಆಗ್ತದ. ಒಳ್ಳೆ ನೀರು. ಇಲ್ಲಿ ಹೆಂಗಂದ್ರೆ ಕೋಟೆ ಒಂದೇ ಶಿಲಾ ಕೋಟೆ ಇದು. ಉದ್ದ ಆದ್ರೆ 1 ಕಿಲೋಮೀಟರ್, ರೌಂಡ್ ಆದ್ರೆ 5 ಕಿಲೋಮೀಟರ್. ಒಂದೇ ಶಿಲಾ ಕೋಟೆ. ಅಡಿ ಅಂದ್ರೆ 900 ಅಡಿ ಎತ್ತರ. ಅಣ್ಣ ಇದು ರಾಜ ಆಳ್ಕೆ ಮಾಡಿದ ಯಾದವ್ ರಾಜ ಅಂತಿದ್ದಾರೆ. ಯಾದವ ರಾಜ ಆದ್ಮೇಲೆ ಯಾದಗಿರಿ ಅಂತ ಹೆಸರು ಬಂತ. ಯಾದಗಿರಿ ಅಂತ ಹೆಸರು. ಯಾದಗಿರಿ ಜಿಲ್ಲೆ ಮೊದಲ ಹೆಸರು ಮೊದಲ ಹೆಸರು ಏತಗಿರಿ ಅಂತ ಹೆಸರು ಮೊದಲ ಹೆಸರು. ಆಮೇಲೆ ಯಾದಗಿರಿ ಅಂತ. ಅಣ್ಣ ಇಲ್ಲಿ ಎಷ್ಟು ದೇವಾಲಯಗಳಿವೆ? ದೇವಾಲಯಗಳು ಅಲ್ಲಿ ಹನುಮಾನ್ ಗುಡಿ ಇದೆ ಮೇಲ್ಗಡೆ, ಲಕ್ಷ್ಮಿ ಗುಡಿ ಇದೆ ಮೇಲ್ಗಡೆ, ಮತ್ತ ರಾಮೇಶ್ವರ ಗುಡಿ ಇದೆ, ರಾಮೇಶ್ವರ ತೀರ್ಥ ಇದೆ ಅಲ್ಲಿ, ಗಣಪತಿ ಗುಡಿ ಇದೆ, ಆದಿಶೇಷನ್ ಗುಡಿ ಇದೆ ಅಲ್ಲಿ, ಮೈಲಾಪುರ ಮಲ್ಲಯ್ಯನ ಪಾದಗಳು ಇದೆ ಅಲ್ಲಿ, ಮೈಲಾರಂಗೇಶ್ವರ ಪಾದಗಳು ಇದೆ ಅಂತೆ. ಅಣ್ಣ ಮತ್ತೆ ವಿಶೇಷತೆ ಏನಿಲ್ಲ ಯಾದಗಿರಿ ಜಿಲ್ಲೆ? ಕೆಳಗಡೆ ರಾಮ್ ಲಕ್ಷ್ಮಣ್ ಹನುಮಂತ ಇದೆ. ಇಲ್ಲಿ ಜೈನ್ ದೇವ್ರು ಇದೆ ಕೆಳಗಡೆ. ಜೈನ್ ಹನುಮಂತ ದೇವ್ರ ಗುಡಿ ಇದೆ. ಅಲ್ಲಿ 4 ಹನುಮಂತ ದೇವ್ರು ಇದೆ. ಒಂದು ಕಲ್ಲಿಂದ
ಒಂದು ಈ ದಿಕ್ಕಿಗೆ ಹೋಗ್ತಾರೆ, ಒಂದ್ ಆ ದಿಕ್ಕಿಗೆ ಹೋಗ್ತಾರೆ, ಒಂದ್ ಮ್ಯಾಲ್ ದಿಕ್ಕಿಗೆ ಹೋಗ್ತಾರೆ, ಒಂದ್ ಭೂಮಿಗೆ ಹೋಗ್ತಾರೆ. ಒಂದೇ ಕಲ್ಲಿನಾಗ 4 ಹನುಮಂತ ಇದ್ದ. ನಮ್ ಯಾಗಿರಿ ಬೆಟ್ಟ ಏನ್ ಅಭಿವೃದ್ಧಿ ಆಗ್ಬೇಕೇನ ಅಭಿವೃದ್ಧಿ ಪಡಿಸ್ಯಾರ ಜಾಸ್ತಿ? ಮಾಡ್ಬೇಕು ಇನ್ನ ಅಭಿವೃದ್ಧಿ ಜಾಸ್ತಿ ಆಗಿಲ್ಲ. ನಮ್ಮ ಗೌರ್ಮೆಂಟ್ ಅವರಿಗೆ ನಮ್ ಕಡೆಯಿಂದ ಒಂದ್ ಮನವಿ, ನಮ್ಮ ಅಣ್ಣವ್ರ ಕಡೆಯಿಂದ ಮನವಿ, ಅಭಿವೃದ್ಧಿನ ಪಟ್ಟಿಲ್ಲ ಅಂತ ಅಭಿವೃದ್ಧಿ ಪಡಿಸೋದ್ ನಾವ್ ಹೇಳ್ತೀವಿ. ಅಣ್ಣವ್ರು ಇಷ್ಟೊತ್ತು ಅಂದ್ರೆ ನೀರಿಂದ ಆಗ್ಬೇಕು. ಒಂದು ನಮ್ ಮೊದಲ ಅಭಿಪ್ರಾಯ ಏನಂದ್ರೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇರೋರು ಒಂದೇ ಮಾತು, ಫಸ್ಟ್ ನೀರ್ ವ್ಯವಸ್ಥೆ ಮಾಡ್ಬೇಕು ಫಸ್ಟ್ ಆಫ್ ಆಲ್ ನೀವು. ಯಾಕಂದ್ರೆ ಬಹಳಷ್ಟು ಜನ ಯಾದಗಿರಿ ಕೊಟ್ಟು ನೋಡಕ್ ಬರುತ್ತೆ, ಫಸ್ಟ್ ನೀರಿಲ್ಲ. ನೀರ್ ನಾವೇ ಹೇಳ್ಬೇಕಾದ್ರೆ ಫಸ್ಟ್ ಬಾಟ್ಲಿ ತಂದ್ವಿ 20 ರೂಪಾಯಿ ಕೊಟ್ಟು ನೀರ್ನ ತಂದ್ವಿ. ಫಸ್ಟ್ ನೀರಿನ ವ್ಯವಸ್ಥೆ ಮಾಡಿ ನಮ್ಗೆ ಬಹಳ ಒಳ್ಳೇದಾಗುತ್ತದ ಅಂತ ಹೇಳ್ತಾ ನಿಮ್ಗೆ ಬರುತ್ತೆ. ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ. ಅಣ್ಣ ನಮ್ಮ ಹೆಸರು ಭೀಮರಾಯ ಅಂತ, ನಮ್ದು ಚಾನಲ್ ಭೀಮವನಗಿರಿ ಅಂತ ಅದ ಫೇಸ್ಬುಕ್ ಅಲ್ಲಿ. ತಗೊಂಡೋಗ್ರಿ. ಹೌದಣ್ಣ, ಅಣ್ಣವ್ರು ಏನೋ ಕೊಡಾಕತ್ತಾರ, ಬನ್ನಿ ನೋಡೋಣ ಹೋಗೋಣ ಬರ್ರಿ. ನಮ್ಮ ಅಣ್ಣವ್ರ ದಸರದ ಒಂದು ಪೋಸ್ಟರ್ ಕೊಟ್ರ, ನೀವು ನೋಡ್ಬೋದು ಪೋಸ್ಟರ್. ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದಲ್ಲಿ, ವರ್ಷಕ್ಕೊಮ್ಮೆ ಜಾತ್ರೆ ಆಗೋ ಟೈಮಲ್ಲಿ ಬಹಳಷ್ಟು ಇಲ್ಲಿ ವಿಜೃಂಭಣೆಯಿಂದ ಪ್ರೇಕ್ಷಕರು ಬಂದು ಹಾಗೂ ಬಹಳಷ್ಟು ಡ್ಯಾನ್ಸ್ ಆಗ್ಲಿ ಕಾರ್ಯಕ್ರಮ ಹಾಗೂ ನೃತ್ಯ ಕಾರ್ಯಕ್ರಮ ಬಹಳಷ್ಟು ನಡೀತೇವೆ. ಹಾಗೆ ನಮ್ಮ ಅಣ್ಣವರು ಪೂಜೆ ಮಾಡ್ತಿದ್ದಾರೆ. ಅಣ್ಣ ತುಂಬಾ ವಿಡಿಯೋ ತೋರ್ಸೋಣ. ಸರ್ವಶಕ್ತಿ ಸರ್ವರೂಪಿಣಿ ನಮಸ್ತೆ ಮಾಲಕ್ ನಮಸ್ತೆ ಆದಿಶಕ್ತಿ ಭುವನೇಶ್ವರಿ ದೇವಿ ಮಾತಾ ಕಿ ಜಯ, ಭಗವಾನ್ ಶ್ರೀ ರಾಮೇಶ್ವರ ಮಹಾರಾಜ್ ಕಿ ಜಯ, ಕೋಟಿ ಆಂಜನೇಯ ಮಾತಾ ಕಿ ಜಯ. जय भुवनेश्वरी महाराज के जय, बोलो भारत माता के जय, भुवनेश्वर महाराज के जय. ನಮ್ಮ ವಿಡಿಯೋಗ್ರಾಫರ್ ಈಗ ಅವರು ತೀರ್ಥವಂತ ಹೋಗ್ತಾರೆ. ನಮ್ಮ ಪೂಜಾರಿ ಅಣ್ಣನವರು ಬಹಳ ಲಘುಮುಖದ ಹೊಡೆಯವರು ನಮ್ಮ ಅಣ್ಣವರು. ಇಷ್ಟ ಹೇಳ್ತಾ ನಮ್ಮ ಅಣ್ಣವ್ರಿಗೆ ಬಹಳಷ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಮಲ್ಲಣ್ಣವರಿಗೆ. ನಮ್ಮ ಭೀಮಶಂಕರ್ ಅಣ್ಣನವರು 2 ಮಾತಾಡ್ತಾರ. ಭೀಮಶಂಕರ್ ಬೆಳಗೆರೆ ಅಣ್ಣನವರು ನಮ್ಮ ತಾಯಿ ಬಗ್ಗೆ 2 ಮಾತಾಡ್ತಾರ ಅಂತ ಆ ಮಾತುಗಳನ್ನ ಕೇಳಿ ನೀವು ಕೂಡ ಆನಂದ ಪಡಿ. ತಾಯಿ ಭುವನೇಶ್ವರಿಗೆ ನಮೋ ನಮಃ. ನಾನು ತಾಯಿ ಬಹಳ ಸುಮಾರು 20 ವರ್ಷದಿಂದ ನಡ್ಕೊಂತ ಇದ್ದೀನಿ. ನನಗೆ ತುಂಬಾ ಒಳ್ಳೇದಾಗಿದೆ. ತಾಯಿ ಆದಿಶಕ್ತಿ ಮಹಿಮೆ ಅಪಾರವಾದದ್ದು. ಬೆಟ್ಟದಲ್ಲಿ ನೆಲೆಸಿದ್ದಾಳೆ ಜಗದಂಬೆ. ಜಗದಾದಿಶಕ್ತಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಂದು 12 ಮಾತುಗಳನ್ನು ಮುಗಿಸುತ್ತೇನೆ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ನಮ್ಮ ಅಣ್ಣವ್ರ 2 ಮಾತುಗಳನ್ನು ಮುಗಿಸಿದ್ರು. ಹಾಗೂ ಅವ್ರಿಗೂ ಕೂಡ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ನಾನು ಮುಂದೆ ತೋರ್ಸರ್ ಬಹಳ ದೇವಸ್ಥಾನ ತೋರ್ಸ್ಬೇಕಿನ್ನ ಹೋಗಿ ಬರ್ತಾ. ನಮ್ಮ ಯಾದಗಿರಿ ಜಿಲ್ಲೆಯ ಪ್ರಸಿದ್ಧವಾದ ತಾಣಗಳು, ಕೋಟೆಯಲ್ಲಿರುವ ಪ್ರಸಿದ್ಧ ತಾಣಗಳು ಇಲ್ಲೇ ಬೋರ್ಡ್ ಹಾಕಿದ್ರೆ. ಅಣ್ಣ ಫುಲ್ ಜೂಮ್ ಆಗಿ ತೋರ್ಸ. ಅವ್ರ ಇದು ಏನೇನ್ ದೇವಸ್ಥಾನಗಳಾವಂತ ಬಹಳಷ್ಟು ಇವೆ. ವಾಯು ದಿಕ್ಕಿನ ಕೋಟೆಯ ನೀರಿನ ಸಂಗ್ರಹಣಾ ಡೋಣಿ ಮತ್ತು ಕೋಟೆಯ ಮೇಲಿರುವ ಬೃಹತ್ ತೋಪಿನ ಬುರುಜು, ಮತ್ತೆ ದಕ್ಷಿಣ ದಿಕ್ಕಿನ ತೋಪು, ಬಹಳಷ್ಟು ದೇವಾಲಯಗಳಿವೆ, ನೀವು ನೋಡ್ಬೋದು. ಕರ್ನಾಟಕ ಮ್ಯಾಪ್ ಯಾವ ತರ ಇದೆ ಅಂತ ಗೊತ್ತದ? ಗೋಡಂಬಿ ಆಕಾರ ತರ ಇದೆ ಅಂತ ನಿಮ್ಗೂ ಗೊತ್ತದ? ಅಲ್ಲಿ ನೋಡಿದಾಗ ಕೆರೆ ಗೋಡಂಬಿ ಆಕಾರದಲ್ಲಿ ಕಾಣಿಸ್ತದ. ನೋಡ್ರಿ ಒಂದ್ಸಾರಿ ಚೆನ್ನಾಗಿ ಅಬ್ಸರ್ವ್ ಮಾಡ್ರಿ ಅಂತ ಬಂದು ವಿಸಿಟ್ ಮಾಡಿ. ಮತ್ತೆ ನಮ್ ತಮ್ಮ ಡೈಲಾಗ್ ಗಳು ಕಿಂಗ್ ಇದ್ದಂಗ. ನಾವೇನೋ ತಪ್ಪು ಮಾತಾಡ್ರೆ ಕೂಡ ತಾನು ಸರಿಪಡಿಸುವಂತ ವ್ಯಕ್ತಿವ. ಇವನಿಗೆ ಒಂದ್ ರಾಜ್ಯ ಎಲ್ಲರಿಗೂ ಬರೀ ಮುಂದೆ ಹೋಗೋಣ ಬನ್ನಿ, ಬಹಳಷ್ಟು ಇದೆ ನೋಡೋದು. ಟೈಮಲ್ಲಿ ಸೈನಿಕರು ಸುರಂಗ ಮಾರ್ಗದಿಂದ ಹೋಗ್ತಿದ್ದರು. ಇನ್ನು ನೋಡಬಹುದು ನೀವು. ಹಣ ಸ್ವಲ್ಪ ಜಮಕ್ ತೋರಿಸಲಿಗೆ ನೋಡಬಹುದು. ಒಳಗಡೆ ಫಸ್ಟ್ ಸುರಂಗ ಮಾರ್ಗ ಫುಲ್ ಮೇಲ್ಗಡೆ ಇದೆ ಕೋಟೆ ಒಳಗಡೆ. ಅಲ್ಲಿ ಗಂಟೆ ತೋರಿಸ್ತೀನಿ ಬರೀ ಎಲ್ಲಿ ತಲುಪ್ತೆ ಅಂತ. ಈ ತರ ಹಿಂಗ ಇಲ್ಲಿ ಫುಲ್ ಅಲ್ಲಿ ಗಂಟೆ ಇದು ಅವಾಗೆಲ್ಲ ಇತ್ತು, ಆದ್ರೆ ಈಗೆಲ್ಲ ಊನು ಆಗ್ಯದ ಅಂತ ಹೇಳ್ತೀವಿ. ಇದು ಮೊದಲ ಎಂಟ್ರೆನ್ಸ್. ಆ ಕಡೆ ಈ ಕಡೆ ಸೈನಿಕರು ನಿಂತ್ಕೊಂಡು ಕಾವಲು ಕೈತಿದ್ದ ಒಂದು ಗೋಪುರ. ಇದು ಈಗ ಕೆಟ್ಟು ಹೋಗಿದೆ, ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡ್ಬೇಕು. ಈ ತರ ನಿಂತಿರ್ತಿದ್ರು ಹಿಂಗ ನಮ್ಮಣ್ಣ ಆಕ್ಟಿಂಗ್ ಡೈಲಾಗ್ ಕಿಂಗ್ ನಮ್ಮ ತಮ್ಮ ಇವ. ಇಲ್ಲಿ ನೋಡ್ಬೋದು ಎಷ್ಟು ತಣ್ಣಗಿದೆ ಅಂದ್ರೆ ಫುಲ್ ನೀವು ಬಂದು ನೋಡ್ಬೋದು. ಬಹಳಷ್ಟು ತಣ್ಣಗೆ, ಎಸಿ ಕುಂತ್ರನ ಆಗಲ್ಲ, ಅಷ್ಟು ತಣ್ಣಗಿದೆ ಇಲ್ಲಿ. ಫ್ರೀ ಆಯ್ಸಿದು. ಫ್ರೀ ಆಯ್ತು ನಮ್ಮ ಮನೆ ಕರೆಕ್ಟ್. ನಮ್ಮ ಅಣ್ಣ ಕ್ಯಾಮ್ರಾದಾಗ ಬರವಲ್ಲ ಅಂತ ಹೊಟ್ಟೆ ಊರಿ ಅದಕ್ಕಾಗಿ ಸೆಲ್ಫಿ ವಿಡಿಯೋ ಮಾಡಕತ್ತಾರ. ಯಾಕಂದ್ರೆ ನನ್ನ ಮೊಬೈಲ್
ಮೊಬೈಲ್ ಈಗ ಮೊಬೈಲ್ ಹೊಡೆದ್ ಬಿಡುದ್ವಿ ನಾವು ಅದನ್ನ ಸುಮ್ನಾಗಿ ಕಳಿಸ್ತಿದ್ವಿ. ನೋಡ್ರಿ ನನ್ನ ಹತ್ರ ಸುತ್ತ ಹಿಡ್ಕೊಂಡು ಬ್ಯಾಸ್ರು ಬರಕತ್ತಪ್ಪ. ಇಲ್ಲೇನು ಆಗಟ್ಲೇ ನನಗೆ ಆಗ್ಯದ. ಆದ್ರೆ ಏನ್ ಮಾಡ್ಲಿ ರೊಕ್ಕ ಬರ್ತಾ ಇದ್ದೀವಿ. ನೀವು ನೋಡ್ಬೋದು ಈಗ ಅಕ್ಕ ತಂಗಿಯರ ಬಾವಿ ಅಂತ ಅಲ್ಲಿ ಬೋರ್ಡ್ ಇತ್ತಲ್ಲ ತೋರಿಸ್ತಾ ಇದೀವಿ. ಈಗ ವೀಕ್ಷಣೆ ಮಾಡ್ಬೋದು ನೀವು. ಎರಡು ಬಾವಿ ಇದೆ, ಅಕ್ಕ ತಂಗಿಯರ ಬಾವಿ ಅಂತ. ಅಕ್ಕ ತಂಗಿ ಬಾವಿ ಅಂತ ನಾವ್ ಅನ್ಕೊಂಡ್ವಿ, ಬಾವಿನೇ ಅದ. ಮತ್ತೆ ನೀವು ಸ್ವಿಮ್ಮಿಂಗ್ ಪೂಲ್ ಅಂತೀರಿ, ಮೋಸ್ಟ್ಲಿ ನಮ್ ಕಡೆ ಬಾವಿ ಅಲ್ಲ ಅಂತಿದ್ರು. ರಾಜರ ಕಾಲದಲ್ಲಿ ಸಾಮಗ್ರಿಗಳನ್ನು ಕೂಡಿಡ್ತಿದ್ದ ಬಾವಿ ನೀವು ನೋಡ್ಬೋದು. ಬಾವಿ ಮಾತ್ರ ಚೆನ್ನಾಗಿದೆ, ಒಂದ್ಸಾರಿ ಬಂದು ವಿಸಿಟ್ ಮಾಡ್ರಿ. ಬರೀ ನಾವೇ ಹೋಗಂ ಬರ್ರಿ, ನಮ್ ತಮ್ಮ ಸಾಬು ಹೊಂಟಾನ. ರಾಮಲಿಂಗೇಶ್ವರ ದೇವಸ್ಥಾನ ನೋಡಂ ಬರ್ರಿ ಎಲ್ಲಾರು ಹೋಗಿ. ಅಣ್ಣಯ್ಯ ಚಪ್ಪಲ್ ಬಿಡಂಪ ನಡಿ ನಡಿ ಸಾಬು. ನೀವು ನೋಡ್ಬೋದು ವೀಕ್ಷಕರೇ, ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಮುಂದ್ಗಡೆ ಒಂದು ಬಾವಿ ಇದೆ. ಈ ಬಾವಿಯಲ್ಲಿ ಒಂದು ತೆಂಬಿಗೆ ಬಿಟ್ರೆ ಭೀಮನದಿಗೆ ಸೇರುತ್ತಂತ ನಮ್ಮ ಜನಗಳ ನಂಬಿಕೆ. ಬಹಳಷ್ಟು ನೂರಾರು ವರ್ಷಗಳಿಂದ ಬಾವಿ ಇದೆ ಇದು. ಒಂದ್ ನಂಬಿಕೆ ಇದೆ. ನಾವು ಬಿಟ್ಟು ನೋಡೋಣ ಅಂತ ಪ್ರಯತ್ನ ಪಡ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬಿಟ್ಟಿಗೇಶನ್ ಅಲ್ಲಿ ಭೀಮನದಿ ತಲುಪ್ತಂತ ತೋರಿಸ್ತೀನಿ ನಾನು. ಬರೀ ಈಗ ಬಗ್ಗೆ ಏನೋ ಒಂದು ವಿಶೇಷ ಏನಂದ್ರೆ ಇದ್ರಲ್ಲಿ ಉಗುಳ ಬಾರದಂತೆ, ಉಗುಳಿದರೆ ಶರ್ಪ ಬರ್ತದ ಅಂತ ನಂಬಿಕೆ ಇದೆ. ನಾವ್ ತಪ್ಪನ್ನು ಯಾರು ಮಾಡಕ್ ಹೋಗ್ಬೇಡಿ. ಉಗುಳ್ಬೇಡ ಯಾರು ಹೇಳುತ್ತಾ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ ದೇವಸ್ಥಾನ. ಈಗ ನಮ್ಮ ರಾಮಲಿಂಗೇಶ್ವರ ದರ್ಶನ ಪಡೆಯೋಣ. ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ನಿಮ್ಗೆ ತೋರಿಸ್ತೀವಿ ಏನಂತ. ಬಹಳಷ್ಟು ನಮ್ಮ ನೋಡ್ಬೋದು ನೀವು, ನಮ್ಮ ರಾಮಲಿಂಗೇಶ್ವರ ಸರ್ಪ ಮೇಲ್ಗಡೆ ನೋಡ್ಬೋದು. ಬರೀ ದೇವಸ್ಥಾನ ನೋಡ್ಬೋದು ನೀವು ಒಳಗಡೆ. ನಮ್ಮ ರಾಮಲಿಂಗೇಶ್ವರ ಶಿವಲಿಂಗ ಇದೆ, ಹಾಗೂ ನಮ್ಮ ಶ್ರೀ ಶ್ರೀ ರಾಮಲಿಂಗೇಶ್ವರ ಮಹಾರಾಜ್ ಗೆ ಜೈ, ರಾಮಲಿಂಗೇಶ್ವರ ಮಹಾರಾಜ್ ಗೆ ಜೈ. ಇಷ್ಟೊತ್ತಾಗೆಲ್ಲ ಗುಡ್ಡ ಸುತ್ತಾಡಿ ಸುಸ್ತಾಗ್ಯದ, ಕುಂತಿ ಒಂದಲ್ಲಿ ಕುರ್ಕುರ್ ತಿನ್ನಕ. ಬರ್ರಿ ನೀವು ಬರ್ರಿ ಎಲ್ಲಾರು ತಿನ್ನ ಅವ್ರ ಕುರ್ಕುರಿ ತೋರ್ತೇನ್ರಿ. ಬಟ್ ಆದ್ರ ಕೊಡ್ಸಕ್ಕಾಗಲ್ಲ. ನಂಗೆ ಒಂದೊಂದ್ ಕೊಡ್ತೇ ನೀವ ಕೊಡ್ತಿದ್ದೆ ಒಂದ್ ಕೊಡ್ತೇನ, ಬರೀ ಬಿಲ್ಡಪ್ ಬಿಡಪ್ಪ ಯಾಕೆ ಸುಸ್ತಾದ. ದೇವಸ್ಥಾನ ತೋರ್ಸಂ ಬರೀ. ಭಯಂಕರ ಬಹಳಷ್ಟು ದೇವಸ್ಥಾನಗಳು ಇವೆ ಇಲ್ಲಿ ನಮ್ಮ ಯಾದಗಿರಿಯಲ್ಲಿ. ನೋಡ್ಬೋದು ನೀವು, ಬಹಳಷ್ಟು ಹಿಂದಿನ ಕಾಲದಲ್ಲಿರುವ ದೇವಸ್ಥಾನಗಳು. ಬಹಳಷ್ಟು ಒಂದು ಭಯಂಕರ ಹುಟ್ಟಿಸುವ ದೇವಸ್ಥಾನ. ಯಾಕಂದ್ರೆ ಇಷ್ಟು ಬಹಳಷ್ಟು ಜನಸಂಪರ್ಕ ಇಲ್ಲದ ಕಾರಣ ಇರ್ಬೋದು ಇಲ್ಲಿ. ಆ ಕಡೆ ಒಂದು ದೇವಸ್ಥಾನ, ಇಲ್ಲಿ ಮುಂದ್ಗಡೆ ಇಲ್ಲಿ ರಾಮ ಅಂತ ಬರ್ದಿರ್ಬೋದು. ರಾಮನ್ ದೇವಸ್ಥಾನ ಇರ್ಬೋದು. ಮೇಲ್ಗಡೆ ನಮ್ಮ ಕರ್ನಾಟಕ ಧ್ವಜ ಇದೆ, ಅಲ್ಲಿ ನೋಡ್ಬೋದು. ಅಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು, ಯಾರ ನೋಡಕ್ ಬಂದಾರ ಅಲ್ಲಿ ಹಿಂದ್ಗಡೆ ನೋಡ್ಬೋದು ಹುಡುಗರು. ನೀವು ನೋಡ್ಬೋದು ಈಗ ನಮ್ಮ ಯಾದಗಿರಿ ಗುಡ್ಡದ ಮ್ಯಾಗ ಇದೆ ಫಸ್ಟ್ ಮೇಲ್ಗಡೆ ಇರೋದು ನಮ್ಮ ಕರ್ನಾಟಕ ಧ್ವಜ, ಹಾಗೂ ಅವಾಗಿನ ಕಾಲದಲ್ಲಿ ಪಿರಂಗಿ ದಾಳಿ ಮಾಡ್ತಿದ್ದ ಒಂದು ಪಿರಂಗಿ ನೋಡ್ಬೋದು. ಈಗ ಮುಂದ್ಗಡೆ ಬಂದು ತೋರಿಸ್ತಾನ. ಈಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮ್ಗೆ ಏನಂತ. ಬಾ ನಾ ಮುಂದ್ಗಡೆ ಬಾ. ನಾವೆಲ್ಲ ಸುಸ್ತ ನೀವು ಈ ಪಿರಂಗಿಯನ್ನು ವೀಕ್ಷಣೆ ಮಾಡಬಹುದು. ಏನಪ್ಪಾ ಅಂದ್ರೆ ಈ ಇಲ್ಲಿಂದ ಪಿರಂಗಿ ದಾಳಿ ಮಾಡಿದರೆ ಇಲ್ಲಿಂದ ಶಾಪುರ್ಗೆ ಹೋಗುತ್ತಂತಿದೆ ದಾಳಿ. ಅವಾಗಿನ ಕಾಲದಲ್ಲಿ ಪಿರಂಗಿ ಇಲ್ಲಿಂದ ದಾಳಿ ಮಾಡಿದರೆ, ಸೈನಿಕರಿಂದ ದಾಳಿ ಮಾಡಿದ್ರೆ ಇಲ್ಲಿಂದ ಸ್ಟೇಟ್ ಶಾಪುರ್ಗೆ ಹೋಗಿ ಬೀಳುತ್ತಂತಿದೆ ಇಲ್ಲಿ ಒಳಗಿರೋ ಪಿರಂಗಿ. ಇದು ಆಗಿನ ಕಾಲದಲ್ಲಿ ಹೆಂಗೆ ಎತ್ತಿಟ್ಟಿರ್ಬೋದು ನೋಡಿ ನೀವು. ನಮ್ಗೆ ಈಗ ಎತ್ತಕ್ಕಾಗಲ್ಲ ಇದು. ಒಂದು ಈಗಿನ ಕಾಲ ಒಂದ್ ಬಿಂದಿಗೆ ನೀರ್ ಎತ್ತಲ್ಲ, ಅವಾಗ ಹೆಂಗೆ ಎತ್ತಿಟ್ಟಿರ್ಬೋದು. ಕೆಳಗಡೆ ಹಿಂದೆ ತಂದಾರೆ ಇದ್ರನ್ನ ಎತ್ತಿಡಕ್ ಅವರು. ಗೊತ್ತಿಲ್ಲ, ಆದ್ರೆ ಇಲ್ಲಿಂದ ಸುಮಾರು ಶಾಪುರ್ ಎಷ್ಟು ಕಿಲೋಮೀಟರ್ ಅಂದ್ರೆ ಶಾಪುರ 40 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗ್ತಾನೆ. ಎಷ್ಟು ಟೆಕ್ನಿಕಲಿ ಮೈಂಡ್ ಇರ್ಬೋದು ಅವಾಗಿನ ಕಾಲ ಸೈನ್ಸ್ಟಿಟ್ಗಳು ಹೆಂಗಿರ್ಬೋದು. ಈಗಿನಿದ್ದಾರೆ, ಅವಾಗಿನ ಯಾರಿಲ್ಲ. ಇನ್ನ ಮುಂದೆ ತೋರ್ಸೋಣ, ಬರೀ ಹೋಗೋಣ. ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ಧ್ವಜ ಇದ್ದಾರೆ, ಅಲ್ಲಿ ಹಿಂದೂ ಧ್ವಜ ಇದೆ ಇನ್ನೊಂದು ಪಿರಂಗಿ ಮೇಲ್ಗಡೆ. ನೀವು ನೋಡ್ಬೋದು ಅಣ್ಣ ನಮ್ಮ ವಿಡಿಯೋಗ್ರಾಫರ್ ಜೂಮ್ ಆಗ್ತಿದ್ದಾರೆ. ಅಲ್ಲಿ ಹೋಗೋಣ ಸ್ವಲ್ಪ ಸಮಯದ ನಂತರ. ಅಲ್ಲೇ ಹೋಗಂಬರಿ, ಎಲ್ಲರೂ ಹೋಗಂಬರಿ. ಇನ್ನೊಂದು ಕೆಳಗಾದ ಪಿರಂಗಿ ನೋಡ್ಬೋದು ನೀವು. ನಮ್ ತಮ್ಮ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನಂತ ಕುತೂಹಲದಿಂದ ಕುಂತ ಹೇಳಕ್ ನಿಮ್ಗೆ ಕೇಳ್ರಿ. ಇದು ಚಿಕ್ಕದಾದ ಪಿರಂಗಿ ಇದೆ, ಅದ್ರಕ್ಕಿಂತ ಏನ್ ದೊಡ್ಡದೇನಿಲ್ಲ, ಸಣ್ಣದಿದೆ. ಆದ್ರೂ ಸುಮಾರು ಒಂದು 20 ಕಿಲೋಮೀಟರ್ ಅಷ್ಟು ಬುಲೆಟ್ ಬೀಳ್ತದೆ ಅಂತ ಹೇಳ್ಬೋದು. ಈಗ ನೀವು ನೋಡ್ಬೋದು, ನಮ್ಗೆ ಗೊತ್ತಿರ್ಲಿ, ಇಷ್ಟು ದಿನ ಗೊತ್ತೇ ಇದ್ದಿಲ್ಲ ಏನಂತ. ಇಲ್ಲಿ ಒಂದಿದೆ, ನೀವು ನೋಡ್ಬೋದು. ಬನ್ನಿ ತೋರಿಸ್ಬಿಟ್ಟು ನಿಮ್ಗೆ ಏನಂತಲ್ಲ ಹೇಳ್ತೀವಿ. ರಾಮನ ಮಹಾಜ್ಯೋತಿ ಯಾದಗಿರಿ ಬೆಟ್ಟ ಅಂತಿದೆ, ತೋರಿಸ್ತಾರೆ ನೋಡ್ರಿ. ಬನ್ನಿ, ಸಾಕಾಯ್ತಲ್ಲ ಹೋಗ್ಬಿಟ್ಟು. ಶ್ರೀರಾಮ ಅಂದಲ್ಲ ಚಪ್ಲಿ ಬಿಟ್ಟೋಗಂಬ್ರಿ. ನಮ್ಮ
ಜೈ ಶ್ರೀರಾಮ್ ಅಂತ ಹೇಳುತ್ತಾ ಅವ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳುತ್ತಾ ನಾನು ಹೇಳ್ತೇನೆ. ಇದು ಶ್ರೀರಾಮ್ ಜ್ಯೋತಿ ಯಾದಗಿರಿ ಬೆಟ್ಟ ಅಂತ ಹೊಸದಾಗಿ ಮಾಡಿದೆ. ಮೊದಲು ಇದ್ದಿಲ್ಲ ಇದು ಬೋರ್ಡ್, ಈಗ ಇಟ್ಬಿಟ್ಟು ಒಂದ್ ವರ್ಷ ಆಗಿರ್ಬೋದು, ಸುಮಾರು ಒಂದ್ 4-5 ತಿಂಗಳಾಗಿರ್ಬೋದು. ಮೊದಲೇ ಬಾರಿ ನೋಡ್ತಾ ಇರೋದು ನಾನು ಇದು ಶ್ರೀರಾಮ ಮಹಾಜ್ಯೋತಿ ಯಾದಗಿರಿ ಬೆಟ್ಟ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇಷ್ಟ ಹೇಳ್ತಾ ನಾವು ಮುಂದ್ಗಡೆ ಬಹಳಷ್ಟು ದೇವಸ್ಥಾನ ತೋರಿಸೋದು. ಹೊರಗಡೆಯಿಂದ ಪೆರಂಗಿ ತೋರಿಸಿದ್ನಲ್ಲ, ಆ ಪೆರಂಗಿ ಹೋಗಕ್ಕೆ ದಾರಿ ಇದ್ದೆ ಕೆಳಗಡೆ. ದಾರಿ ಹೆಂಗಿದೆ, ಹೆಂಗ್ ಹೋಗ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಬಹಳಷ್ಟು ರಿಸ್ಕ್ ಇರ್ಬೋದು, ನಾನ್ ನೋಡಿಲ್ಲ, ಇದೇ ಮೊದಲ ಬಾರಿ ಹೊರಟಿರೋದು ನಾನು. ನಿಮ್ಗೋಸ್ಕರ ಹೊರಟಿ, ನಾನು ತೋರಿಸ್ಬೇಕಂತ ಹೊರಟಿವಿ ನಾವು ಕೂಡ. ಬಹಳಷ್ಟು ರಿಸ್ಕ್ ಇದೆ, ಮೆಟ್ಲು ಗಿಟ್ಲು. ನೀವು ಬಂದ್ರೆ ಜೋಪಾನವಾಗಿ ಬರ್ಬೇಕಿಲ್ಲಿ. ಎಷ್ಟು ರಿಸ್ಕ್ ಇದ್ರು ಕೂಡ ನಾವು ತಲುಪಿದೀವಿ. ಎಷ್ಟು ಕಷ್ಟಪಟ್ಟು ಪೆರಂಗಿ ಹತ್ರ ಅಂತ. ನೀವು ಕೂಡ ಬಹಳಷ್ಟು ಕಷ್ಟಪಟ್ಟು ಬರ್ಬೇಕಾಗುತ್ತೆ. ಬನ್ನಿ ಹೋಗೋಣ. ನಮ್ ತಮ್ಮ ಏನಿದ್ರು ಅವನೇ ಮಾತಾಡ್ತಾನೆ ಈಗ. ಜೈ ಶ್ರೀರಾಮ್. ಈಗ ನಮ್ ತಮ್ಮ ಏರಕತ್ತ ಮೇಲ್ಗಡೆ, ಪೆರಂಗಿ ಮೇಲ್ಗಡೆ ಹೋಗಕ. ಬರೀ ನೀವು ಬರೀ ಏರೋಣ. ಕೇಸರಿ ಜಾನದಲ್ಲಂತೆ ನಮ್ಮ ಕೆಸರು ಧ್ವಜ ಇರಲು ಕಾರಣ, ಜೈ ಶ್ರೀರಾಮ್. ನಮ್ಮ ಕೆಸರು ಧ್ವಜ ಇರಲು ಕಾರಣ, ನಮ್ಮ ಯಾದಗಿರಿ ಜಿಲ್ಲೆ ಗುಡ್ಡದ ಮೇಲ್ಗಡೆ ಪ್ರತಿ ಹಳ್ಳಿಗಳಿಗೂ ಕಾಣುತ್ತೆ ಇದು ನಮ್ಮ ಧ್ವಜೆ. ನಮ್ಮ ಹಿಂದೂ ಕಾರ್ಯಕರ್ತರು ಕೂಡಿ ಮಾಡಿಬಿಟ್ಟ ಈ ಧ್ವಜೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹಾಗೂ ಇನ್ನು ಜೈ ಜೈ ಆಂಜನೇಯ. ಹಾಗೂ ಇನ್ನೊಂದು ಮಾಹಿತಿ ಇದೆ, ಇದು ಪೆರಂಗಿ ನೋಡ್ಬೋದು ನೀವು. ಅಲ್ಲಿ ಇದಕ್ಕಿಂತ ದೊಡ್ಡ, ಸ್ವಲ್ಪ ಚಿಕ್ಕದಿದು ಪೆರಂಗಿ. ಬಹಳಷ್ಟು 100 ವರ್ಷಗಳಿಂದ ಇದ್ದ ಪೆರಂಗಿ ಇದು. ನೋಡ್ಬೋದು ಇದ್ರ ಕಡೆ ಇಷ್ಟು ಇನ್ನ ಕೂಡ ತಗೊಂಡು ಬಹಳಷ್ಟು ಇದೆ. ಇದು ಖಡಕ್ ಆಗಿದೆ, ಖಡಕ್ ಆಗಿದೆ. ಮತ್ತು ಇದನ್ನು ಒಬ್ಬೊಬ್ರೇ ಎತ್ಕೊಳ್ತಿದ್ರಂತೆ, ಆ ಕಡೆ ಒಬ್ರು ಈ ಕಡೆ ಒಬ್ರು. ಇಬ್ಬರು ಕೂಡ ಐತೇನ್ರಿ. ಇಬ್ರಲ್ಲಿ ನೀವ್ ಎಷ್ಟು ಕಷ್ಟಪಟ್ಟಿರ್ಬೋದು ನೋಡ. ಹಿಂಗ್ ಕೆಳಗಿಂದ ಮೇಲ್ಗಡೆ ಬರಕ್ಕೆ ನಮ್ಗೆ ಸುಸ್ತಾಗಿದೆ. ಬಟ್ ಅವಾಗ ಅವರು ಇದನ್ನ ಒತ್ಕೊಂಡ್ ಬಂದು ಇಟ್ರಂದ್ರೆ ಅವ್ರಿಗೆ ಎಷ್ಟು ನಮ್ಗ ಸಲೆಟ್ ಅವ್ರಿಗೆ ನಮ್ ಕಡೆಯಿಂದ. ಈಗ ನೀವು ನೋಡ್ಬೋದು ನಮ್ಮ ಯಾದಗಿರಿ ಜಿಲ್ಲೆಯ ಗೌರ್ಮೆಂಟ್ ಕಾಲೇಜು, ಜೂನ್ ಕಾಲೇಜ್. ಇಲ್ಲಿಂದ ಆಕರ್ಷಣ ಬಹಳಷ್ಟು ಲಕ್ಷಣವಾಗಿ ಕಾಣುತ್ತೆ. ನೀವು ನೋಡ್ಬೋದು, ಅಲ್ಲಿದೆ ನೋಡಿ ಜೂನಿಯರ್ ಕಾಲೇಜು, ನಮ್ಮ ಯಾದಗಿರಿ ಜಿಲ್ಲೆಯ ಜೂನಿಯರ್ ಕಾಲೇಜ್. ನಾನು ಕೂಡ ಅಲ್ಲೇ ಓದಿರೋದು, 2nd PUC. ಈಗ ಬೇರೆ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಸಪ್ನಾ ಗ್ರೌಂಡ್ ಕಾಣ್ತಾ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಗಾಂಧಿ ಚೌಕ್ ತೋರಿಸ್ತಾ ನಮ್ಮ ಅಣ್ಣ. ಅಲ್ಲಿ ನೋಡ್ಬೋದು ಗಾಂಧಿ ಚೌಕ್ ಕಾಣುತ್ತೆ. ಅಲ್ಲಿ ಜೂಮಿಂಗ್ ನೋಡ್ಬೋದು. ಮತ್ತೆ ರೋಡ್ ಕಾಣುತ್ತಲ್ಲ. ನೀವು ನೋಡ್ಬೋದು, ಅಲ್ಲಿ ಕೆಳಗೊಳಗಡೆ ಒಂದು ಕೋಟೆ ಇದೆ, ಅಲ್ಲಿ ನೋಡ್ಬೋದು. ಅದ್ರ ಮೇಲೂ ಒಂದು ಪೆರಂಗಿದೆ. ಮತ್ತು ಇಲ್ಲಿ ಒಂದು ಅಲ್ಲಿ ನೋಡ್ಬೋದು ಆಂಜನೇಯನ ಮೂರ್ತಿ ಕಾಣ್ತಿದೆ. ಅದು ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಅದು ಒಂದು ಕಲ್ಲಲ್ಲಿ 4 ಆಂಜನೇಯನ ಮೂರ್ತಿ ಮಾಡಿದೆ. ಒಂದು ಮೇಲ್ಗಡೆ, ಒಂದು ಭೂಮಿ ಒಳಗೆ, ಮತ್ತು ಇನ್ನೊಂದು ಈ ಕಡೆ ಮತ್ತು ಈ ಕಡೆ 4 ಮೂರ್ತಿಗಳನ್ನ ಇಟ್ಟಿದ್ದಾರೆ. ನಮ್ ತಮ್ಮ ಎತ್ತಕತನ ನಡ್ರಿ, ನಾವ್ ಎತ್ತ ಬರ್ರಿ, ಎತ್ಕೊಂಡ್ರಿ ಊರಾಗ. ಭೀಮಣ್ಣ ನಿನ್ಗೆ ಎತ್ತ ಬಾರೋ. ಎತ್ತಕ ನೀವು ಬನ್ನಿ, ಎತ್ಕೊಂಡ್ರಿ ಎಲ್ಲಾರು ಕೂಡ್ಕೇಸಿಂದ. ನಮ್ಮಿಂದ ಹೋದ ನಿಮ್ದ ಬರ್ರಿ, ಹೋಗ್ರಿ ಎಲ್ಲ ಎತ್ಕೊಂಡ್. ನೋಡ್ಬೋದು ನಮ್ಮ ಯಾದಗಿರಿ ಇಲ್ಲಿಂದ ಫುಲ್ ಯಾದಗಿರಿ, ಇಡೀ ಯಾದಗಿರಿನ ಕಾಣುತ್ತೆ ಇಲ್ಲಿಂದ. ಈಗ ನಾವು ತೋರಿಸ್ತೀವಿ ಬನ್ನಿ. ನಮ್ಮ ಯಾದಗಿರಿ ಕೋಟೆ ಒಳಗೆ ಒಂದು ಕೋಟೆ ಇದೆ. ಆ ಕೋಟೆ ಒಳಗೆ ಏನಿದೆ ಅಂತ ನೋಡಂ ಬರ್ರಿ, ಎಲ್ಲಾರು ಹೋಗಂಬ್ರಿ. ಸಾಪ ಬಾರೆ ಬನ್ನಿ. ಎಂಟ್ರೆನ್ಸ್ಗೆ ನಮ್ಮ ಒಂದು ಮಹಾದ್ವಾರ ತರ ಒಂದು ಬಾಗಿಲು ಕಟ್ಟಿದ್ದಾರೆ ಒಳಗಡೆ. ಅದು ನೋಡ್ಬೋದು ನೀವು ಇಲ್ಲಿ.
ಏನೋ ಏನೋ ಅವಾಗಿನ ಕಾಲದಲ್ಲಿ ರಾಜ್ಯಗಳು ಚರ್ಚೆ ಮಾಡುತ್ತಿದ್ದ ಸಭಾಂಗಣ ತರನೇ ಇದ್ದಿದ್ದು, ರಾಜ್ಯಗಳು ಚರ್ಚೆ ಮಾಡುವ ಅರಮನೆ ಇದು ಅಂತ ನಾ ಹೇಳ್ತೀನಿ. ಬಟ್ ನಿಮ್ಗೆ ಏನಿಸ್ತಾ ಗೊತ್ತಿಲ್ಲ. ಒಟ್ಟ ರಾಜ್ಯಗಳು ಚರ್ಚೆ ಮಾಡುವ ಸಭೆನೇ ಇರ್ಬೋದು ಇದು. ಅವಾಗಿನ ಕಾಲದಲ್ಲಿ ಬಹಳಷ್ಟು ಒಂದು ಏನಪ್ಪಾ ಅಂದ್ರೆ ಚಿತ್ರಕಲೆ ಬಿಡಿಸಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನನಗನ್ಸ ಮಟ್ಟಿಗೆ ಇಲ್ಲಿ ರಾಜನೇ ಸೇರಿರ್ಬೋದಿತ್ತು. ಇಲ್ಲಿ ನಾನು ಅನ್ಕೊಂಡಿದೀನಿ. ಮುಂದ್ಗಡೆ ಪ್ರಜೆಗಳು ಕುಂತ್ಕೊಂಡಿರ್ಬೋದು. ಎಲ್ಲ ಸ್ವಲ್ಪ ಸ್ವಲ್ಪ ಬಿದ್ದೋಗಿದೆ. ಇನ್ನ ಒಂದು 5-6-4 ಇದೆ ಅಷ್ಟೇ. ಬೇಕಾದ್ರೆ ಒಂದ್ ರೌಂಡ್ ನೋಡಿ ಮೇಲ್ಗಡೆ ನೋಡಿ ಒಂದ್ ರೌಂಡ್ ನೀವು. ನೋಡಿ ಹೌದು. ಆ ತರ ಇರಬೇಕಾದ್ರೆ ಈಗ ಒಂದು ಕಲ್ಲಿನ ಕುಂದಿರೋದಿಲ್ಲ. ಆಗಿನ ಕಾಲದಲ್ಲಿ ಹೆಂಗ್ ಕುಂದಿರ್ತಿದ್ದಾರೋ ಅವ್ರೆ ಶ್ರೇಷ್ಠ ಅಂತ ಹೇಳ್ಬೋದು. ಆಗಿನ ಕಾಲದ ರಾಜರೇ ಶ್ರೇಷ್ಠ. ನಮ್ಮ ಯಾದಗಿರಿ ಜಿಲ್ಲೆ ನಾವು ಹುಟ್ಟಿದಂತ ನಮ್ಗೆ ಶ್ರೇಷ್ಠ. ಆಗಿನ ಕಾಲದಲ್ಲಿ ರಾಜರು ನೀರು ನಿರ್ಮಾಣ ಮಾಡುವಂತ ಡ್ಯಾಮ್ ತರನೇ ಇದೆ ಒಂದು. ಅದು ನೋಡಲು ನೀವು ಬಯಸ್ತೀವಿ ಅಂದ್ರೆ ನಾವು ತೋರಿಸ್ತೀವಿ. ಬನ್ನಿ ನೋಡೋಣ. ನೋಡ್ಬೋದು ನೀವು. ಆಗಿನ ಕಾಲದಲ್ಲಿ ನೀರು ನಿರ್ಮಾಣ ಮಾಡುವಂತ ಡ್ಯಾಮ್ ಇದು. ನಮ್ಮ ಯಾದಗಿರಿ ಜಿಲ್ಲೆ ಯಾರಿಗೆ ಯಾಕೆ ಬಿಟ್ಟೈತಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ಶೂಟಿಂಗ್ ಅಲ್ಲಿ ಇದ್ರೆ ಅದೇ ತರ ಇದು ಕಾಣುತ್ತೆ ಪ್ಲೇಸ್. ನೋಡ್ಬೋದು ನೀವು ಮೇಲ್ಗಡೆ ಎಲ್ಲ. ಬನ್ನಿ ಹೋಗೋಣ ಮನೆಗೆ ಎಲ್ರು. ಇಂದು ನನ್ನ ವಿಡಿಯೋ ಮುಕ್ತಾಯಗೊಂಡಿದ್ದೆ. ನಮ್ಗಂತೂ ಎಂಟರ್ಟೈನ್ಮೆಂಟ್ ಆಯ್ತು, ಎಂಜಾಯ್ ಆಯ್ತು, ಹಾಗೂ ಸುಸ್ತು ಕೂಡ ಆಯ್ತು. ನಮ್ ತಮ್ಮ ಜಾಸ್ತಿ ಮಾತಾಡೋದ್ ಬೇಜಾರನ್ನ ಆಗ್ಬಾಡ್ರಿ. ಅವ ಹಂಗೆ ಮಾತಾಡ್ತಿರ್ತಾನ. ಇಷ್ಟ ಹೇಳ್ತ ನನ್ನ ಆಡಿರೋ ಮಾತು ಯಾರಿಗಾನ ಬೇಜಾರಾಗಿದ್ರೆ ಹೊಟ್ಟೆಗೆ ಹಾಕೊಳ್ರಿ. ಒಟ ಹಾಕ್ಯಂದ್ ಸೈಡ್ ಇಡ್ರಿ ಒಟ್ರು. ಸೈಡ್ ಕೇಸಿಂದ ಮತ್ತೆ ನೀವು ಬಂದ್ಬಿಟ್ಟು ನೋಡ್ಬೋದು ಯಾಗಿರ್ ಗುಡ್ಡ ಹೆಂಗಿಲ್ಲ ಅಂತ. ನಾವು ವಿಡಿಯೋ ತೋರಿಸಿವಿ. ಬಟ್ ಈ ವಿಡಿಯೋ ತೋರಿಸಿ ನಿಮ್ಗೆ ಎಂಜಾಯ್ ಆಲ್ ಕೂಡ ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು. ಇಷ್ಟ ಹೇಳ್ತಾ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಹೇಳುತ್ತಾ ನಮ್ಮ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೂ ಗಂಟೆ ಬಿಡ್ರಿ. ಹಾಗೂ ನಮ್ಮ ಅಣ್ಣವರು ಕೂಡ ಒಂದು ಚಾನಲ್ ಐತೆ. ನಿಮ್ ಹೆಸರು ಅಣ್ಣ ಫೇಸ್ಬುಕ್ ಚಾನಲ್ ಅಂತ ಹೇಳ್ರಿ. ನಂದು ಭೀಮಾ ವನಗೇರ್ ಅಂತ ಐತೆ. ನಂದುನು ಭೀಮಾ ವನಗೇರ್ ಅಂತ ಐತೆ. ಅದಕ್ಕೂ ಸಪೋರ್ಟ್ ಮಾಡ್ರಿ. ಇವ್ರದ್ದು ಹೊಸದಾಗಿ ಮಾಡ್ತಾ ಇದಾರೆ. ಹೀಗೆ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಬೆಳಿತಾರೆ. ಬೆಳೆದು ಇನ್ನ ನೀವು ಹಲವಾರು ವಿಡಿಯೋಗಳು ತೋರಿಸಬಹುದು. ಹಲವಾರು ದೇಶಗಳ ಸುತ್ತಾಡಿ ತೋರಿಸಬಹುದು. ಮತ್ತು ನೀವ್ ಎಷ್ಟು ಪ್ರೋತ್ಸಾಹ ಮಾಡಿಸ್ರೆ ಅಷ್ಟು ನಾವು ವಿಡಿಯೋಗಳು ತೋರಿಸಲು ಸದಾ ಸಿದ್ಧ. ನಾವು ಎಂಜಾಯ್ನು ಮಾಡಿಸ್ತೀವಿ, ವಿಡಿಯೋನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಅಣ್ಣ ಮಾತಾಡ್ತೀನಿ. ಬಾಯ್. ಇವತ್ತಿನ ಬ್ಲಾಗ್ ಮುಗಿದಿದೆ. ಬಾಯ್. ಶ್ರೀರಾಮ್. ಜೈ ಶ್ರೀರಾಮ. ಇವತ್ತ ನಾವು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇವೆ. ಜೈ ಶ್ರೀರಾಮ್.